ಇನ್ನು ಇತ್ತ ಕೇರಳ ಮುಖ್ಯಮಂತ್ರಿ ಆಯ್ಕೆಗೆ ಬಿರುಸಿನ ಕಸರತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ. ತಿರುವನಂತಪುರಂಗೆ ಈಗ ಎಐಸಿಸಿ ವೀಕ್ಷಕರು ಕೂಡ ಆಗಮಿಸಲಿಕ್ಕಿದ್ದಾರೆ. ಮುಕುಲ್ ವಾಸ್ನಿಕ್, ಅಜಯ್ ಮಕೇನ್ ಸಂಜೆ ಆಗಮಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಇಬ್ಬರು ವೀಕ್ಷಕರಿಂದ ನಾಳೆ ಕಾಂಗ್ರೆಸ್ ಶಾಸಕರ ಭೇಟಿಯಾಗುತ್ತೆ. ಪ್ರತ್ಯೇಕವಾಗಿ ಶಾಸಕರನ್ನ ಭೇಟಿ ಮಾಡಿ ಅವರಲ್ಲಿ ಯಾರ ಪರವಾಗಿ ಒಲವಿದೆ ಅನ್ನುವಂಥದ್ದನ್ನು ನೋಡ್ತಾರೆ. ಕೆ.ಸಿ. ವೇಣುಗೋಪಾಲ್ ಅವರ ಪರವಾಗಿದೆಯಾ, ರಮೇಶ್ ಚೆನ್ನಿತ್ತಲ ಅವರ ಪರವಾಗಿ ಒಲವಿದೆಯಾ, ಅಥವಾ ವಿ.ಡಿ. ಸತೀಶನ್ ಅವರ ಪರವಾಗಿ ಒಲವಿದೆಯಾ, ಅಥವಾ ನಾಲ್ಕನೇ ಸರ್ಪ್ರೈಸ್ ಅಭ್ಯರ್ಥಿಯಾಗಿ ಯಾರಾದರೂ ಬರಬಹುದಾ ಅನ್ನುವಂಥದ್ದು. ಯಾಕಂದರೆ ಒಂದೆರಡು ದಿನಗಳ ಹಿಂದೆ ಶಶಿ ತರೂರ್ ಅವರ ಹೆಸರು ಮಧ್ಯದಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ ಅಷ್ಟು ಸಾಧ್ಯತೆಗಳು ಕಮ್ಮಿ ಅನ್ನುವಂಥದ್ದನ್ನು ಹೇಳಿದ್ರು ಕೂಡ ಯಾವುದೋ ಸರ್ಪ್ರೈಸ್ ಅಭ್ಯರ್ಥಿ ಬರಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳಿವೆ. ಬಟ್ ಈ ಮೂರರಲ್ಲಿ ಯಾರಾಗ್ತಾರೆ ಸಿ ಎಂ ಅನ್ನುವಂಥದ್ದು ಸಹಜ ಕುತೂಹಲ. ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಲ ಅವರಿಂದ ಕೆಲವೊಂದಷ್ಟು ಷರತ್ತುಗಳಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಬಾರ್ದು ಅನ್ನುವಂಥದ್ದು ಇವರ ಒಂದು ಷರತ್ತು. ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿ ಅನ್ನುವಂಥದ್ದನ್ನು ಕೂಡ ಇವ್ರು ಕೇಳ್ಕೊಂಡಿದ್ದಾರೆ. ಅಂತಂದರೆ ಹೈಕಮಾಂಡ್ ಮುಂದೆ ಈ ಥರದ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿನೇ ಈಗ ವೀಕ್ಷಕರೇನು ಬರ್ತಾರೆ, ಅಜಯ್ ಮಕೇನ್ ಅವರು ಇವರೆಲ್ಲರೂ ಕೂಡ ಬಂದು ನಾಳೆ ಮೊದಲು ಶಾಸಕರನ್ನು ಭೇಟಿ ಮಾಡಿ ಕಾಂಗ್ರೆಸ್ನ ಶಾಸಕರಲ್ಲಿ ಅವರ ಒಲವು ಯಾರ ಕಡೆ ಇದೆ ಅನ್ನುವಂಥದ್ರ ಬಗ್ಗೆ ಸಿಂಗಲ್ ಆಗಿ ಮಾತಾಡಿ ಅಭಿಪ್ರಾಯವನ್ನು ಪಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದಾರಂತೆ. ಅದರಂತೆ ಬಹುಶಃ ಇದೆಲ್ಲವೂ ಕೂಡ ಮುಂದೆ ನಡೆಯುತ್ತೆ.